2024ಕ್ಕೆ ಗುಡ್ ಬೈ ಹೇಳಿದ ಜನ 2025ರ ಮೊದಲನೆಯ ದಿನ ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಸದ್ಯ ನಗರದ ದೇವಾಲಯದಲ್ಲಿ ಮಹಿಳೆಯರು ಪುರುಷರು ದೇವರ ಮುಂದೆ ತಮ್ಮ ತಮ್ಮ ಬೇಡಿಕೆಯನ್ನ ಇಡ್ತಾ ಇರುವಂತಹ ದೃಶ್ಯಾವಳಿ ಕಾಣಸಿಗ್ತಾ ಇದೆ. ನಾನೀಗ ಬೆಂಗಳೂರಿನ ಪ್ರಸಿದ್ಧ ದೇವಾಲಯ ಆಗಿರುವಂತಹ ಗವಿಗಂಗಾಧರೇಶ್ವರನ ಸನ್ನಿಧಿಯಲ್ಲಿದ್ದೀನಿ. ಇಲ್ಲಿ ಯಾವ ರೀತಿಯಾದಂತಹ ಚಿತ್ರಣ ಇದೆ ಅನ್ನೋದನ್ನ ನಮ್ಮ ಕ್ಯಾಮರಾಮನ್ ಸಿದ್ದಪ್ಪಾಜಿ ನಿಮಗೆ ತೋರಿಸ್ತಾ ಹೋಗುವಂತಹ ಪ್ರಯತ್ನ ಮಾಡ್ತಾರೆ. ಗವಿಗಂಗಾಧರೇಶ್ವರ ದೇವಾಲಯ ಬೆಳಗ್ಗೆ ಸುಮಾರು 5 ಗಂಟೆಗೆ ಓಪನ್ ಆಗಿತ್ತು. 5 ಗಂಟೆಯಿಂದಲೂ ಕೂಡ ವಿವಿಧ ರೀತಿಯಾದಂತಹ ಪೂಜೆಗಳು ನಡೀತಾ ಇದೆ. ಸೊ ಸಾಮಾನ್ಯವಾಗಿ ನಿಮಗೆ ಗೊತ್ತಿರೋ ಹಾಗೆ ಹೊಸ ವರ್ಷ ಅಂದಾಗ ಒಬ್ಬೊಬ್ಬರದ್ದು ಒಂದೊಂದು ರೀತಿಯ ಸಂಭ್ರಮಿಸುವಂತಹ ರೀತಿ ಇರುತ್ತೆ. ಕೆಲವರು ಕೇಕ್ ಕಟ್ ಮಾಡ್ತಾರೆ, ಕೆಲವರು ಕುಡಿದು ಕುಣಿದು ಕುಪ್ಪಳಿಸಿ ಪಾಶ್ಚಿಮಾತ್ಯ ಸಂಸ್ಕೃತಿ ಅಂದ್ರೆ ವೆಸ್ಟರ್ನ್ ಕಲ್ಚರ್ ಅನ್ನ ಅಳವಡಿಕೆ ಮಾಡಿಕೊಂಡು ಅವರು ಒಂದು ಸೆಲೆಬ್ರೇಟ್ ಮಾಡುವಂತಹ ರೀತಿ ಬೇರೆ ತರ ಇರುತ್ತೆ. ಇನ್ನ ಕೆಲವೊಂದಿಷ್ಟು ಜನ ತಮ್ಮ ತಮ್ಮ ಫೇವ್ರೆಟ್ ಗಾಡ್ ಯಾವ್ದಿರುತ್ತೆ, ದೇವರು ಯಾರಿರ್ತಾರೆ ಆ ದೇವರಿಗೆ ಬಂದು ತಮ್ಮ ತಮ್ಮ ಬೇಡಿಕೆಯನ್ನ ಈಡೇರಿಸುವಂತೆ ಪ್ರಾರ್ಥನೆಯನ್ನ ಮಾಡ್ಕೊಳ್ತಾರೆ. ಬೆಳಿಗ್ಗೆಯಿಂದಲೂ ಕೂಡ ಈ ಗವಿಗಂಗಾಧರೇಶ್ವರನ ಸನ್ನಿಧಿಯಲ್ಲಿ ಫುಲ್ ರಶ್ ಆಗಿರುವಂತಹ ಚಿತ್ರಣ ಕಾಣಸಿಗ್ತಾ ಇದೆ. ಬೆಳಗ್ಗೆ 6 ಗಂಟೆಯಿಂದಲೂ ಕೂಡ ವಿವಿಧ ರೀತಿಯಾಗಿ ಇಲ್ಲಿರುವಂತಹ ಬೇರೆ ಬೇರೆ ಏರಿಯಾಗಳಿಂದ ಬಂದಂತಹ ಜನ ತುಂಬಿಕೊಂಡು ಹೋಗಿರುವಂತದ್ದು ಕಾಣ್ತಾ ಇದೆ. ಒಂದಷ್ಟು ಜನ ವಿದ್ಯಾಭ್ಯಾಸವನ್ನ ಬೇಡ್ಕೊಂಡ್ರೆ, ಇನ್ನ ಒಂದಷ್ಟು ಜನ ಆರ್ಥಿಕವಾಗಿ ಯಾವುದೇ ಸಮಸ್ಯೆ ಆಗದಿರಲಿ ಅನ್ನುವಂತಹ ಒಂದಷ್ಟು ಬೇಡಿಕೆಯನ್ನ ಇಟ್ರು. ಇನ್ನ ಒಂದಿಷ್ಟು ಜನ ತಮಗೆ ಆರೋಗ್ಯವನ್ನು ಕೊಡು ಅನ್ನುವಂತಹ ಒಂದಷ್ಟು ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಸೊ ಮನುಷ್ಯನಿಗೆ ಮೈನ್ ಆಗಿ ಬೇಕಾಗುವಂತದ್ದೇ ಆರೋಗ್ಯ. ಸೊ ಆರೋಗ್ಯವನ್ನ ಉತ್ತಮ ಆರೋಗ್ಯವನ್ನ ಲಭಿಸುವಂತೆ ಇಲ್ಲಿ ಒಂದಷ್ಟು ಜನ ಬೇಡ್ಕೊಳ್ತಾ ಇರುವಂತಹ ದೃಶ್ಯಾವಳಿ ಕಾಣಸಿಗ್ತಾ ಇತ್ತು. ಅದ್ರ ಜೊತೆಗೆ ಶಿಕ್ಷಣ ವಿದ್ಯಾಭ್ಯಾಸವನ್ನ ಕೊಡು ಅನ್ನುವಂತಹ ಬೇಡಿಕೆ ಕೂಡ ಇಲ್ಲಿ ಬಹುತೇಕ ಹೆತ್ತವರು ದೇವರ ಮುಂದೆ ಇಡ್ತಾ ಇದ್ರು. ತಮ್ಮ ತಮ್ಮ ಬೇಡಿಕೆ ಏನಿದೆ 2025ರಲ್ಲಿ ಏನೇನಾಗಬೇಕು ಅನ್ನುವಂತಹ ಒಂದು ಎಕ್ಸ್ಪೆಕ್ಟೇಷನ್ಸ್ ಗಳಿರ್ತವೆ. ಆ ಎಲ್ಲ ನಿರೀಕ್ಷೆಯನ್ನು ಕೂಡ ಒಂದಷ್ಟು ಕನಸುಗಳಿರ್ತವೆ. ಆ ಕನಸುಗಳನ್ನ ನನಸು ಮಾಡುವಂತೆ ಇಲ್ಲಿರುವಂತಹ ದೇವರಿಗೆ ಇಲ್ಲಿರುವಂತಹ ಭಕ್ತಾದಿಗಳು ಮನವಿ ಮಾಡ್ಕೊಳ್ತಾ ಇರುವಂತಹ ಚಿತ್ರಣ ಹೊಸ ವರ್ಷದ ಮೊದಲನೇ ದಿನ ಕಾಣಸಿಗ್ತಾ ಇದೆ. ಕ್ಯಾಮರಾಮನ್ ಸಿದ್ದಪ್ಪಾಜಿ ಜೊತೆ ಪ್ರಗತಿ ಶೆಟ್ಟಿ, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.